ಇನ್ನೂ ಚೆನ್ನಾಗಿದೆ. ಮಳೆ ಬರಲಿಲ್ಲ ಅಂದ್ರೆ ಸೂಪರ್ ಇದೆ ಸೀನರಿ ನೋಡಕ್ಕೆ. ಮರ ಎಲ್ಲ ಕಿತ್ತೋಗ್ಬಿಡಗೆ ಗಾಳಿ ಬರ್ತಕ್ಕೆ ಇದಕ್ಕೆ ಕಡಿಮೆ ಆಯಿತು. ಇಬ್ನಿ ನೋಡಿ ಹೆಂಗೆ ಕಡಿಮೆ ಆಗುತ್ತೆ ನೋಡ್ತಾ ಇದೆ ಹಾಗೇನೆ. ಸೊ ತಿರ್ಗಾ ಇಬ್ನಿ ಮುಟ್ಕೊಳ್ಳುತ್ತೆ ನೋಡಿ. 2 ನಿಮಿಷಕ್ಕೆ ಹಿಂಗೆ ವೆದರೇ ಚೇಂಜ್ ಆಗೋಯ್ತು. ಸೊ ಒಂದು ಬಸ್ ಬಂದರೆ ಒಂದು ಬಸ್ಸು ಸೈಡ್ಗೆ ಆಗ್ತದೆ, ಹೋಗೋಕ್ಕಾಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾಷೆ ಸ್ನೇಹಿತರೆ. ಸೊ ಇವತ್ತು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇದ್ದೀನಿ ಒಬ್ಬನೇ ಇವತ್ತು. ಸೊ ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದು. ಸೊ 8:15ಗೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಬಸ್ ಇದೆ. ಸೊ ಏನಂದ್ರೆ ಬೆಟ್ಟದ ಕೆಳಗಡೆ ಗಂಟ ಗಾಡಿಗೆ ಹೋಗ್ಬೋದು. ಅದಾದ್ಮೇಲೆ ಅಲ್ಲಿಂದ ಬಸ್ ಇದೆ, ಬಸ್ ಹತ್ಕೊಂಡು ಹೋಗ್ಬೇಕು. ಸೊ ಓಕೆ ಬನ್ನಿ ಇವಾಗ ಹೋಗೋಣ. ಸೊ ನೋಡಿ ಈಗ ಇನ್ನೇನೊಂದು 5 ನಿಮಿಷ ರೀಚ್ ಆಗ್ತೀವಿ. ಸೊ ಹತ್ತತ್ರ ಹೋಗ್ತಾ ಇದ್ದೀನಿ. ಸೊ ಓಕೆ ಬನ್ನಿ. ಕಣ್ಣೇ ಬಿಡಕೈತಿಲ್ಲ, ಅಷ್ಟೊಂದು ಗಾಳಿ ಬರ್ತಾ, ಅಷ್ಟೊಂದು ಚಳಿ ಇದೆ. ಸೊ ಬೆಳಿಗ್ಗೆನೆ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ ಮಾತ್ರ. ಸೊ ನಾನು ರಶ್ ಇರಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಯಾಕೆಂದ್ರೆ ಭಾನುವಾರ ಬೇರೆ ಅಲ್ವಾ ಇವತ್ತು. ಸೊ ಅದರಿಂದ ರಶ್ ಇರುತ್ತೆ. ಸೊ ಇದೇ ನೋಡಿ ಬೆಟ್ಟ ಹೆಂಗ್ ಕಾಣ್ತಾ ಇದೆ. ಸೊ ನೋಡಿ ಹಿಮದ ಗೋಪಾಲ ಬೆಟ್ಟ ಅಂತ ಹೆಂಗ್ ಕರೀತಾರೆ ಅಂತ ನೋಡಿ. ಹಿಮ ಎಲ್ಲ ಹೆಂಗಿದೆ ಅಲ್ಲಿ. ಸೊ ನೋಡಿ ಹಿಮ ಎಲ್ಲ ಕವರ್ ಆಗ್ಬಿಟ್ಟಿರುತ್ತೆ. ಬೇಗನೆ ಅಲ್ಲೇ ದೇವಸ್ಥಾನ ಇರೋದು. ಸೊ ಎಲ್ಲ ಇಲ್ಲೇ ನಿಲ್ಸ್ಬಿಟ್ಟು ಫೋಟೋ ವೀಡಿಯೋಸ್ಗಳು ಮಾಡ್ಕೊತಾ ಇದ್ದಾರೆ. ಏನಾದ್ರೆ ಹೆಚ್ಚು ಕಡಿಮೆ ಅಂದರೆ ಬಸ್ಸು ಕಾರು ಎಲ್ಲ ಬರುತ್ತೆ, ಎಲ್ಲ ಕುತ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಸೊ ವಾವ್, ಸೂಪರ್ ಆಗಿದೆ ಮಾತ್ರ. ಒಳ್ಳೆ ವೆದರ್ ಇದೆ, ಸಖತ್ತಾಗಿದೆ ಮಾತ್ರ. ಸೊ ನೋಡಿ ಹೇಗಿದೆ ಹಿಮ. ಆ್ಯಕ್ಚುಲಿ ಏನಂದರೆ ಹೋಗ್ತಾ ಇದ್ದೀನಿ ಮಧ್ಯೆ ಫೋಟೋ ಹೊಡ್ಕೊಳ್ಳೋಕೆ ಸಖತ್ತಾಗಿದೆ ಮಾತ್ರ. ನಾನು ಅಂದ್ಕೊಂಡೆ ರಶ್ ಇರಲ್ಲ ಅಂದ್ಬಿಟ್ಟು, ಇಲ್ಲಿ ನೋಡಿದ್ರೆ ಸಿಕ್ಕಾಬಿಟ್ಟೆ ರಶ್ ಇದೆ ಮಾತ್ರ. ಅದು ಇಲ್ಲಿಂದನೇ ಬಸ್ ಕ್ಯೂ. ಸೊ ನೋಡೋಣ ಬನ್ನಿ, ಎಷ್ಟಾಗುತ್ತೇನೋ ಗೊತ್ತಿಲ್ಲ. ಎಷ್ಟು ಕಡಿಮೆ ಇರುತ್ತೆ ಭಾನುವಾರ ಬೆಳಿಗ್ಗೆನೇ ಬಂದಿದ್ದೀನಿ. ಎಷ್ಟು ಕಡಿಮೆ ಇರುತ್ತೆ, ಮಳೆ ಇರುತ್ತೆ ಮತ್ತು ಬಿಟ್ಟು ರಶ್ ಇದೆ. ಫೈನಲ್ ಆಗಿ ಬಂದಿದ್ದೀನಿ. ಸೊ ನೋಡಿ ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಬಿಟ್ಟೆ ರಶ್ ಇದೆ. ಬೆಳಿಗ್ಗೆ ರಶ್ ಇಲ್ಲ ಅಂತ ಬಂದಿದ್ದೆ. ಸೊ ಓಕೆ ಬನ್ನಿ ನಾವೀಗ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ. ಸುಮಾರು ಇಲ್ಲಾಂದ್ರೆ 1 ಕಿಲೋಮೀಟ್ರ್ ರಶ್ಶೇ ಇದೆ. ಸೊ ಏನಿಲ್ಲ, ಬೇಗ ರೀಚ್ ಆಗ್ಬಿಡ್ಬೋದು. ಬಸ್ಸು ಟಿಕೆಟ್ ಕೊಡ್ತಿದ್ದಂಗೆ ಬೇಗ ಹೋಗ್ತಾನೆ. ಸೊ ಓಕೆ ಬನ್ನಿ. ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಸಿಕ್ಕಾಪಟ್ಟೆ ರಶ್ ಇತ್ತು. ಫುಲ್ಲು ಜನ. ಏನು ಇಲ್ಲಾಂದ್ರೆ 1 ಕಿಲೋಮೀಟ್ರ್ ದೂರದಲ್ಲಿ ಜನ ನಿಂತಿದ್ದಾರೆ. ಸೊ ಬಸ್ಗೆ ಟಿಕೆಟ್ ಕೊಡ್ತಾರಲ್ಲ ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರೆ ನಾನೇ ಲಾಸ್ಟ್ ಅಂದ್ಕೊಂಡೆ. ನನ್ನಿಂದ ಒಂದು ಅರ್ಧ ಗಂಟೆ ಆದಮೇಲೆ ಸುಮಾರು ಜನ ನಿಂತ್ಕೊಂಡ್ರು. ಸೊ ಸುಮಾರು ಟೈಮ್ ತೊಗೋತು. ನಿಮಗೆ ಅಲ್ಲೇ ಬಜ್ಜಿ ಗಿಜ್ಜಿ ಎಲ್ಲ ಮಾರ್ತಿರ್ತಾರೆ. ಸೊ ಅಲ್ಲೇ ಸ್ನ್ಯಾಕ್ಸ್ ತೊಗೊಂಡು ತಿನ್ಕೋಬೋದು. ಸೊ ವಾಟ್ರ್ ಬಾಟ್ಲು ತೊಗೊಂಡ್ರು ಅಲ್ಲಿ ಅಲೋ ಮಾಡಲ್ಲ. ಸೊ ಇಲ್ಲೇ ಕುಡಿದು ಖಾಲಿ ಮಾಡಬೇಕು ನೀವು. ಸೊ ನೋಡಿ 8:15ಗೆ ಕರೆಕ್ಟಾಗಿ ಸಾಲಲ್ಲಿ ನಿಂತ್ಕೊಂಡಿದ್ದು. ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ನನಗೆ ಟಿಕೆಟ್ ತೊಗೊಳ್ಳೋ 10 ಗಂಟೆ ಆಯಿತು. ಸೊ 10 ಗಂಟೆ ಗಂಟನೂ ಮಳೆ ಬರ್ತಿತ್ತು, ಸಿಕ್ಕಾಪಟ್ಟೆ ಗಾಳಿ ಬರ್ತಾ. ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಸೊ ಬಸ್ಗಳು ಇನ್ನೂ ಬಂದಿರಲಿಲ್ಲ. ನಾವು ಸ್ಟಾರ್ಟ್ ಆದಾಗ, ಸೊ ನಾವು ಬಂದಾಗ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಬಸ್ ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಸ್ ಪ್ರಾಬ್ಲಮಿಂದ ಲೇಟ್ ಆಗ್ತಿತ್ತು. ಸೊ ಅದಾದಮೇಲೆ ಟಿಕೆಟ್ ಹತ್ತತ್ರ ಬಂದ್ವಿ. ಸೊ ಚೇಂಜ್ ಇಲ್ವಲ್ಲ. ಓಕೆ ಟಿಕೆಟ್ ತೊಗೊಂಡಿದ್ದಾಯ್ತು ನೋಡಿ, ಬಸ್ಸಲ್ಲಿದೆ. ಸೊ ಈಗ ಹೋಗ್ಬೇಕು. ಸೊ ಓಕೆ ನೋಡೋಣ ಬನ್ನಿ ಬಸ್. ಸೊ ನೋಡಿ ಇದೆಲ್ಲ ಫಾರೆಸ್ಟು, ಇಲ್ಲೆಲ್ಲ ಜಿಂಕೆಗಳೆಲ್ಲ ಬರುತ್ತೆ ಮಾರ್ನಿಂಗ್ ಟೈಮಲ್ಲಿ. ಇವಾಗೆಲ್ಲ ಏನಿಲ್ಲ. ಒಂದು ಬಸ್ ಹೊಂಟೋಯ್ತು. ಇಲ್ಲ ನೆಕ್ಸ್ಟ್ ಬಸ್ಗೆ ವೇಟಿಂಗ್ ಮಾಡಿದ್ವಿ. ಸೊ ಇನ್ನೊಂದು ಬಸ್ ಬಂತು ಇವಾಗ. ಸೊ ಈ ಬಸ್ಸಲ್ಲಿ ನೋಡೋಣ, ಕಿಟಕಿ ಸೀಟ್ ಸಿಕ್ಕಿದ್ರೆ ಶಿವ ಅಂತ ಹತ್ಬಿಡೋದು.
ಸೊ ಏನಂದರೆ ಬಸ್ಸಲ್ಲಿ ಜನ ಎಲ್ಲ ಫುಲ್ ಖುಷಿಯಾಗ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಿರೋದು ನನಗೆ ಗೊತ್ತಿಲ್ಲ. ಇಷ್ಟೊಂದು ಗಾಡಿ ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಸಿಕ್ಕಾಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಏನು ಎಲ್ಲರೂ ಕಿರ್ಚಕ್ಕೆ ಶುರು ಮಾಡ್ಕೊಬಿಟ್ಟಿದ್ರು. ಸೊ ಯಾಕೆಂದರೆ ಆ ಥರ ಇದೆ ಈ ಪ್ಲೇಸ್. ಇದು ಬರೋದೇ ಆ್ಯಕ್ಚುಲಿ ಎಲ್ಲರೂ ಒಂದು ನೇಚರ್ಗೋಸ್ಕರ ಬರೋದಿಲ್ಲ. ಅಷ್ಟೊಂದು ಸಖತ್ತಾಗಿರುತ್ತೆ ನೇಚರ್ ಇಲ್ಲಿ. ಚೆನ್ನಾಗಿತ್ತು ಅಂದರೆ ಈ ಮ್ಯಾನ್ಸೂನ್ ಟೈಮಲ್ಲಿ ಬಂದರೆ ನೀವು ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಜನ ಎಲ್ಲ ಕಂಗಾಲಾಗ್ಬಿಟ್ಟಿದ್ರು ಇಲ್ಲಿಂದ ವೆದರ್ ನೋಡ್ಬಿಟ್ಟು. ಅಷ್ಟರ ಮಟ್ಟಿಗಿದೆ ಮಾತ್ರ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಇದೊಂದು ಪ್ಲೇಸ್ನ. ಸೊ ಆ್ಯಕ್ಚುಲಿ ಇದನ್ನು ಮಳೆಗಾಲದಲ್ಲೇ ನೋಡ್ಬೇಕು ನೀವು. ಸೂಪರಾಗಿರುತ್ತೆ. ಮಕ್ಳುಗಳು ಕರ್ಕೊಬರಕ್ಕೆ ಹೋಗ್ಬೇಡಿ, ಯಾಕೆಂದರೆ ಸ್ವಲ್ಪ ಮಕ್ಳುಗಳು ಕರ್ಕೊಂಡು ಹಿಂಸೆ ಆಗ್ಬಿಡುತ್ತೆ. ಸಿಕ್ಕಾಬಿಟ್ಟೆ ಸೆಲ್ಫಿ ಸ್ಟಿಕ್ ಇಟ್ಕೊಂಡಂತ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ಮೊಬೈಲೇ ಕೈಯಲ್ಲಿ ನಿಂತ್ಕೋತಾ ಇಲ್ಲ. ಓಹೋ ನೋಡಿ ಎಲ್ಲ ಫೋಟೋ ವೀಡಿಯೋಸ್ಗಳೆಲ್ಲ ತಗೋತಾ ಇದ್ದಾರೆ. ಸೂಪರ್ ಆಗಿದೆ. ಅಬ್ಬಬ್ಬಬ್ಬಬ್ಬಬ್ಬ ಏನು ಬರೀದು ಗಾಡಿನ ಒಳಗಡೆ ಪ್ರವೇಶವಿಲ್ಲ. ನೋಡಿ ಎಷ್ಟು ಗಾಳಿ ಬರ್ತಾ ಇದೆ ಅಂದರೆ ಸಿಕ್ಕಾಬಿಟ್ಟೆ ಗಾಳಿ ಸಿಕ್ಕಾಬಿಟ್ಟೆ. ಮೊಬೈಲ್ ಹಿಡ್ಕೊಳಕೈತೆ ಅದಾರ್ತಿದೆ ಮೊಬೈಲೇ. ಸೊ ಇಲ್ಲಿ ಬಂದಿರೋ ಜನಗಳು ನೋಡಿದ್ರೆ ನನಗೆ ತಲೆ ಕೆಟ್ಟಿತ್ತು, ಏನು ಇದು ಇಷ್ಟೊಂದು ಹುಚ್ಚರು ಥರ ಆಡ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ಎಲ್ಲರೂ ಪ್ರಕೃತಿ ನೋಡಿ ಅಷ್ಟೊಂದು ಖುಷಿ ಪಡ್ತಾಯಿದ್ರು. ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಸೊ ಕಿರ್ಚಾಡ್ತಾಯಿದ್ರು. ಸೊ ನನಗೆ ನೋಡ್ಬಿಟ್ಟು ಇದೇನು ಆಶ್ಚರ್ಯ ಅನಿಸ್ಬಿಡ್ತು, ಯಾಕೆಂದರೆ ಪ್ರಕೃತಿನೂ ಹಾಗೇ ಇದೆ ಇಲ್ಲಿ. ಸೊ ಇಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದೇ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಕಿರೋದು ಇಲ್ಲೆಲ್ಲ ಆನೆ ಬರುತ್ತೆ ಒಟ್ಟಿನಲ್ಲಿ. ಫುಲ್ ಹಿಮಾನ ಮಳೆನೋ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಜೋರಾಗಿ ಬರ್ತಾ ಇದೆ ಒಳ್ಳೆ. ನೋಡಿ ಇಲ್ಲಿ ಎಷ್ಟು ಗಾಳಿ ಬರ್ತಾ ಇದೆ ಅಂದರೆ ಅಷ್ಟೊಂದು ಫೋನ್ ಎಲ್ಲ ಕೈಯೆಲ್ಲ ಬಿಡುತ್ತಾ ಇದೆ, ಹಿಡ್ಕೊಳ್ಳೋಕೆ ಆಗ್ತಲ್ಲ ಏನು. ಸೊ ನೋಡಿ ಇದೆ ಎಂಟ್ರೆನ್ಸು. ಸೊ ಈಗ ಒಳಗಡೆ ಹೋಗೋಣ. ಈಗ ದೇವಸ್ಥಾನ ಹತ್ರಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮೇಲ್ಗಡೆ. ಚಪ್ಪಲಿ ಗಿಪ್ಪಲಿ ಎಲ್ಲ ಬಿಟ್ಬಿಟ್ರೆ. ಸೊ ಚಪ್ಪಲಿ ಬಿಟ್ಬಿಟ್ಟು ಸಿಕ್ಕಾಬಿಟ್ಟೆ ಕೋಲ್ಡು. ಯಪ್ಪ ಬೆಲೆ ಎಲ್ಲ ಫುಲ್ ಐಸ್ ಮೇಲೆ ಕಾಲಿಟ್ಟಂಗೆ ಆಗೈತೆ. ಸೊ ಓಕೆ ಈಗ ಎಂಟ್ರಿ ಕೊಡೋ ದೇವಸ್ಥಾನ ಹೊರಗಡೆಗೆ. ಓ ಏನು ಗಾಳಿ ಅಂತೀರ ನೋಡಿ. ನನ್ನ ಕೂದಲು ಹೆಂಗೆ ಹಾಕಿದೆ ಅಂದರೆ ಅಷ್ಟು ಮಟ್ಟ ಗಾಳಿ ಬರ್ತಾ ಇದೆ. ಎಂಟ್ರೆನ್ಸು ಇದು ರಶ್ ತುಂಬ. ಹೊರಗಡೆ ಎಲ್ಲ ಫೋಟೋ ವಿಡಿಯೋಸ್ ಏನು ಮಾಡೋಂಗಿಲ್ಲ. ನೋಡಿ ಚೆನ್ನಾಗಿದೆ. ಅಲ್ಲಿ ಗಂಟ ಕ್ಯೂ ಇದೆ. ಸೊ ಓಕೆ ಬನ್ನಿ ಕ್ಯೂ ಮುಗಿಸ್ಕೊಂಡು ಹೋಗೋಣ. ಒಳಗಡೆ ಏನು ಲೇಟ್ ಆಗಲ್ಲ, ಬೇಗ ಹೋಗ್ಬೋದು. ಎಲ್ಲ ಆಯ್ತು ಒಳಗಡೆ. ಈಗ ಆಚೆ ಕಡೆ ಹೋಗೋಣ. ಬಿಸಿಲೇ ಬರಲ್ಲ ಅನ್ಸುತ್ತೆ ಅಲ್ವಾ ಇಲ್ಲಿ. ಸೊ ನೋಡಿ ಬಿಸಿಲೇ ಇಲ್ಲ ಇಲ್ಲಿ. ಹೆಂಗಿದೆ ಎಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಸಣ್ಣಕ್ಕಿರೋರು ತೂರ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟೊಂದು ಗಾಳಿ ಬರ್ತಾರೆ. ರಶ್ ಕಡಿಮೆ ಇತ್ತು, ಈಗ ಸಿಕ್ಕಾಬಿಟ್ಟು ರಶ್ ಆಗ್ಬಿಟ್ಟಿದೆ. ಇನ್ನು ಫುಲ್ ಇನ್ನು ಟೈಮ್ ಹೋದರೆ ಫುಲ್ ಒಂದು ರೌಂಡ್ ಫುಲ್ ದೇವಸ್ಥಾನ ಫುಲ್ ಗೋಪುರ ಫುಲ್ ಒಂದು ರೌಂಡ್ ಬಂದ್ಬಿಡ್ತಾರೆ. ಟೈಮ್ 12 ಗಂಟೆ ಆಗಿದೆ. ಆದ್ರೂ ಒಂಚೂರು ಬಿಸಿಲಿಲ್ಲ. ಸ್ವಲ್ಪ ಬಿಸಿಲು ಬರುತ್ತೆ ಹೋಗುತ್ತೆ. ಸೊ ವೆದರ್ ಚೇಂಜಸ್ ಆಗ್ತಾನೆ ಇರುತ್ತೆ ಇಲ್ಲಿ. ಇದ್ದಿದ್ದಕ್ಕೆ ಹಿಂಗೆ ಮಳೆ ಬಂದ್ಬಿಡುತ್ತೆ. ಸೊ ಏನೂ ಕಾಣಿಸ್ತಾನೆ ಇಲ್ಲ. ಇನ್ನು ಸ್ವಲ್ಪ ಹಿಮ ಕಡಿಮೆ ಆದಮೇಲೆ ಕಾಣಿಸುತ್ತೆ. ಸ್ನೇಹಿತರೆ ಎಷ್ಟು ಹಿಮ ಇದೆ ಅಂದರೆ ಸಿಕ್ಕಾಬಿಟ್ಟೆ ಹಿಮ. ಏನು ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಬಂದಾಗ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಹಿಮ. ನೋಡಿ ಆ ಕಡೆ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇತ್ತು. ಸೊ ಇವಾಗ ಕಾಣಿಸ್ತಾನೆ ಇಲ್ಲ ಬೆಟ್ಟ ಗುಡ್ಡ. ಈ ಟೈಮಲ್ಲಂತೂ ಸಕ್ಕತ್ತಾಗಿದೆ. ಮಳೆ ಏನು ಬರ್ತಾ ಇಲ್ಲ, ಆದ್ರೂ ಸಖತ್ತಾಗಿ ಹಿಮ. ಸೊ ಏನಂತೀರ ಮೋಡದೊಳಗಡೆ ನಾವಿದ್ದೀವಿ, ಮೋಡ ನಮ್ಮ ಒಳಗಡೆ ಇದು ಹಂಗಿದೆ ಫೀಲಿಂಗ್. ಸೊ ಎಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಇಲ್ಲಿ ಹಿಮ ಕಡಿಮೆ ಆದಮೇಲೆ ಫುಲ್ ಬೆಟ್ಟ ಗುಡ್ಡ ಸೀನರಿ ಸಕ್ಕತ್ತಾಗಿದೆ ಗ್ರೀನರಿ. ಸೊ ನೋಡಿ ಎಷ್ಟು ಗಾಳಿ ಬರ್ತಾ ಹಿಮ. ನಾನೇನು ಕಟ್ಟೆ ಮೇಲೆ ಇಟ್ಟಿದ್ದೀನಿ, ಅದೇನು ಕಾಣ್ತಾನೆ ಇಲ್ಲ ಆ ಸೈಡು. ಅಷ್ಟೊಂದು ಹಿಮ ಆಗ್ಬಿಟ್ಟಿದೆ. ಸಿಕ್ಕಾಬಿಟ್ಟೆ ಗಾಳಿ ಬರ್ತಾ
ಯಾರು ಸಣ್ಣ ಕಿಲೋ ಬಂದು ತೂರ್ಕೊಂಡೆ ಹೊಂಟೋಗ್ತಾರೆ ಅಷ್ಟು ದಿನ ಇದೆ. ಸೊ ನೋಡಿ ಇಲ್ಲಿ ಸೊ ಇಲ್ಲೆಲ್ಲ ಫಸ್ಟ್ ಎಂಟ್ರೆನ್ಸ್ ಇತ್ತು, ಆ ಕಡೆ ತುಂಬ ದೂರ ಹೋಗ್ಬೋದಾಗಿತ್ತು ಅಲ್ಲ. ಸೊ ಇವಾಗೆಲ್ಲ ಫುಲ್ಲು ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಎಲ್ಲೂ ಓಡಾಡಂಗಿಲ್ಲ. ಸೊ ಇಲ್ಲೇ ಗೇಟ್ ಹಾಕ್ಬಿಟ್ಟಿದ್ದಾರೆ, ಇದು ಆಚೆ ಹೋಗಂಗಿಲ್ಲ ಅಂದ್ಬಿಟ್ಟು. ಸೊ ಆದರೂ ಇಲ್ಲಿ ಫೋಟೋಸ್ ಎಲ್ಲ ತೊಗೋತಾ ಇದ್ರು. ನೋಡಿ ಇಲ್ಲಿ ಗಂಟ ಬರ್ಬೋದು, ಲಾಸ್ಟ್ ಇಲ್ಲಿ ಗಂಟೆ ಬರ್ಬೋದು. ಆಚೆ ಕಾಡೊಳಗಡೆ ಎಂಟ್ರೆನ್ಸ್ ಇಲ್ಲ, ಸಿಕ್ಕಾಪಟ್ಟೆ ಗಾಳಿ ಇದೆ. ಅಪ್ಪ ಈ ಟೈಮಲ್ಲಿ ಬರ್ಬೋದು ನಿಜವಲ್ಲ ಸಖತ್ತಾಗಿದೆ. ಸೊ ಅದಕ್ಕೋಸ್ಕರನೇ ಭಾನುವಾರ ಫ್ರೀ ಮಾಡ್ಕೊಂಡು ಬಂದೆ. ಮಳೆ ಟೈಮಲ್ಲಿ ಬಂದರೆ ನೋಡೋಕ್ಕೆ ಚೆಂದ. ಮಳೆ ಬರ್ತಾಯಿದೆ, ಇಗ್ನಿನೋ ಮಳೆನೋ ಒಂದೂ ಗೊತ್ತಿಲ್ಲ ಗುರು. ಹುಯ್ದಾನೆ ಐತೆ, ಟೋಪಿ ಹಾಕೊಂಡ್ರೆ ನಿಂತ್ಕೊತಾನೆ ಇಲ್ಲ. ಸೊ ಮಳೆ ಸ್ಟಾರ್ಟ್ ಆಗೋಯ್ತು, ಮಳೆ ಬಂದು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಲ್ಲಿವೆ. ಈ ಅಪ್ಪ ಅಲ್ಲಿ ನೋಡಿ ಎಷ್ಟು ಹಿಮ ಬಂದ್ಬಿಟ್ಟಿದೆ ಅಂದರೆ ನೋಡಿ, ಮರಗಳೇ ಕಾಣಿಸ್ತಾ ಇಲ್ಲ. ಆವಾಗಲೇ ಫೋಟೋ ತೆಗೆದಿದ್ದೆ, ಸುತ್ತಮುತ್ತ ನೋಡಿ ಇಲ್ಲಿ ಬಂದ್ಬಿಡ್ತು ಹಿಮ ಇವಾಗ. ಇಷ್ಟೊಂದು ಜನ, ಸಂಡೆ ಆದ್ರೂ ನೋಡಿ ಇಷ್ಟೊಂದು ಜನ ಇದ್ದಾರೆ. ಸಡನ್ ಆಗಿ ಬಿಸಿಲು ಬಂದ್ಬಿಡ್ತು ಅಂದರೆ ಸುಮ್ಮನೆ ಒಂದು ಸ್ವಲ್ಪ ಲೈಟಾಗಿ ಮಳೆನೂ ಬರ್ತಾ ಇದೆ. ಕಡಿಮೆ ಆಯಿತು ಇಬ್ನಿ ನೋಡಿ ಹೆಂಗೆ ಕಡಿಮೆ ಆಗೋಯ್ತು ನೋಡ್ತಾ ಇದೆ ಹಾಗೇನೆ. ಸೊ ತಿರ್ಗಾ ಇಬ್ನಿ ಮುತ್ಕೊಳ್ಳುತ್ತೆ. ಸೊ 2 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ ನೋಡಿ. ಇಬ್ನಿ ಬರ್ತಾ ಇದೆ, ಎಲ್ಲ ಮುತ್ಕೋತೀವಿ. ಸೊ ನೋಡಿ 2 ನಿಮಿಷಕ್ಕೆ ಹೆಂಗೆ ವೆದರೇ ಚೇಂಜ್ ಆಗೋಯ್ತು. ಸೊ ಆಲ್ರೆಡಿ ಮುಚ್ಚಾಗೋಯ್ತು ಇವಾಗ, ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಈಗ 2 ನಿಮಿಷ ಬಿಸಿಲು ಬಂತು. ಸೊ ಅದಾದಮೇಲೆ ನೋಡಿ ಕಂಪ್ಲೀಟಾಗಿ ಮುಚ್ಚಾಗೋಯ್ತು ನೋಡಿ. ಆದರೂ ಜನ ಮಳೆಯಲ್ಲೂ ನಿಂತಿದ್ರು ನೋಡಿ, ಮಳೆ ಬಂದ್ಬಿಟ್ಟು ಜೋರಾಗಿ. ಸೊ ನೋಡಿ ಮಳೆ ಬರ್ತಿದ್ರು ಅಲ್ಲಿ, ಅದೇ ಖುಷಿಲಿ ಹೆಂಗೆ ಆಟಾಡ್ತವ್ರೆ. ನಿಂತ್ಕೊಳ್ಳೋಕ್ಕೂ ಎಲ್ಲೂ ಜಾಗ ಇಲ್ಲ. ಸೊ ಕೆಲವರು ಮಳೆಯನ್ನು ಲೆಕ್ಕಿಸದೆ ಫೋಟೋ ವಿಡಿಯೋಸ್ಗಳು ಮಾಡ್ಕೊತಾ ಇದ್ದಾರೆ. ಸೊ 2 ನಿಮಿಷ ಮಳೆ ಕಡಿಮೆ ಆಗುತ್ತೆ, 2 ನಿಮಿಷ ಜಾಸ್ತಿ ಆಗುತ್ತೆ.
ಸೊ ನೋಡಿ ಇನ್ನೇ ನೋಡ್ತಾ ಇದ್ದೀರಾ, ರೋಡೇ ಕಾಣ್ತಾ ಇಲ್ಲ, ಸಿಕ್ಕಾಪಟ್ಟೆ ಗಾಳಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇಲ್ಲ. ಈಗ ಸ್ಲೋ ಆಗ್ಬಿಟ್ಟಿದೆ, ಗಾಳಿ ಬರ್ತಾ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಗಾಳಿ ಬರ್ತಾ ಎಷ್ಟಿದೆ ಯಪ್ಪ. ಇಲ್ಲಿ ವೆದರ್ಗೆ ಫುಲ್ ಖುಷಿ ಆಗ್ಬಿಟ್ಟದೆ ಮಾತ್ರ, ಯಾಕೆಂದ್ರೆ ಹಂಗಿದೆ ವೆದರ್. ಇದಿದೆ ಅಂದ್ರೆ ಇಬ್ಬರ ಹತ್ರ ಆಕ್ಚುಲಿ ಇದೆಲ್ಲ ಇದಿಲ್ಲ. ಸೊ ಊಟ ಎಲ್ಲ ಲೇಟ್ ಆಗುತ್ತೆ ಅನ್ಸುತ್ತೆ, ಅದಕ್ಕೋಸ್ಕರ ಸೀದಾ ಈಗ ಬಸ್ ಇದೆ, ಬಸ್ಸಿಂದ ಹೋಗ್ಬಿಡೋಣ. ಇದು ಕೆಳಗಡೆ ಹೋಗ್ಬಿಟ್ಟು ಅಲ್ಲೇನಾರು ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ವಾಪಸ್ ಹೋಗೋಣ. ಸೊ ಜನ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಸೊ ಇವಾಗ ಹೋಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಮನಸ್ಸೇ ಆಗ್ತಿಲ್ಲ ನೋಡಿ, ಅಷ್ಟು ಚೆನ್ನಾಗಿದೆ. ಇನ್ನೇನು ಮಾಡೋಕ್ಕಲ್ಲ, ಹೋಗ್ಲೇಬೇಕು. ಮರ ಎಲ್ಲ ಕಿತ್ತೋಗ್ಬಿಟ್ಟೈತೆ ನೋಡಿ, ಗಾಳಿ ಬರ್ತಕ್ಕೆ ಇದಕ್ಕೇನೆ ಎಲ್ಲ ಉದುರೋಗ್ಬಿಟ್ಟೈತೆ ಎಲೆಗಳೆಲ್ಲ. ಬಸ್ಸೆಲ್ಲ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ, ಮಕ್ಳು ಕರ್ಕೊಂಡು ಪಕ್ಕ ಅಂದ್ರೆ ಆಗಲ್ಲ, ಹಿಂಗೆ ಅಂಕ ನಿಂತ್ಕೊಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ, ಅಷ್ಟೊಂದು ಗಾಳಿ ಬರ್ತಾ. ಸೊ ಹೋಗ್ತಾ ಇದೀವಿ ವಾಪಸ್ ಇವಾಗ. ಸೊ ಒಂದು ಬಸ್ ಬಂದರೆ ಒಂದು ಬಸ್ಸು ಸೈಡ್ಗೆ ಹಾಕ್ಬೇಕು, ಹೋಗೋಕ್ಕಾಗಲ್ಲ. ನೋಡಿ ಟರ್ನಿಂಗಲ್ಲೆಲ್ಲ ಸ್ವಲ್ಪ ಹಿಂಸೆ, ಮಾಮೂಲಿ ಅವರು ಗಾಡಿ ಓಡಿಸೋರು ಇಲ್ಲ ಆಗಲ್ಲ. ಓ ಸೂಪರ್. ಸೊ ನೋಡಿ ಮುಂದ್ಗಡೆನೂ ಬಸ್ ಇದೆ, ಹೋಗೋಕ್ಕಾಗ್ತಾ ಇಲ್ಲ. ಹಿಂದ್ಗಡೆನೂ ಜೀಪು ಮತ್ತು ಬಸ್ ಇದೆ, ಸೊ ಹೋಗೋಕ್ಕಾಗ್ತಾ ಇಲ್ಲ. ನೋಡಿತಾನೆ ಇದ್ದಾರೆ, ಅದು ಹಿಂದಕ್ಕೆ ಹೋಗ್ಬೇಕು, ಇನ್ನೂ ಹಿಂದಕ್ಕೆ ಹೋಗ್ಬೇಕು. ಇಲ್ಲೆಲ್ಲ ಮಳೆ ಬಂದು ಹಳ್ಳ ಆಗ್ಬಿಡುದಿಲ್ಲ, ಅದಕ್ಕೆ ಬರ್ಬೇಕಾದ್ರೆ ಮಾತ್ರ ತುಂಬ ರಶ್ ಇದೆ. ಹೋಗ್ಬೇಕಾದ್ರೆ ರಶ್ ಇರಲ್ಲ, ಆರಾಮಾಗಿ ಕೂತ್ಕೊಂಡು ಹೋಗಿ, ಸೀಟೆಲ್ಲ ಖಾಲಿ ಇದೆ. ಓಕೆ ಫೈನಲ್ ಆಗಿ ಕೆಳಗಡೆ ಬಂದಿದ್ದೀವಿ. ಸೊ ಓಕೆ ನೋಡಿ ಎಷ್ಟು ರಶ್ ಇದೆ ಅಂದ್ರೆ ರಶ್ ಇದೆ. ಓಕೆ ಸಂಡೇ ನೋಡಿ ತುಂಬ ಜನ ಇದ್ದಾರೆ ಮಾತ್ರ. ಸೊ ನೋಡಿ 12 ಗಂಟೆ ಆದಮೇಲೆ ಸಿಕ್ಕಾಬಿಡ ರಶ್. ಇನ್ನೂ ಜನ ಎಷ್ಟು ಹುಸಿ ಕ್ಯೂನ ಹಬ್ಬ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಕಾಯ್ಕೊಂಡ್ರೆ ಬಸ್ಗೆ ಖುಷಿ ಇದೆ ಅಂದ್ರೆ ಅಪ್ಪ. ಸೊ ನೋಡಿ ಇನ್ನೂ ಇಷ್ಟು ರಶ್ ಇದ್ದಾರೆ. ಈ ಗಂಟೆನೂ ಕ್ಯೂ ಇದೆ. ಶಾಪಿಂಗ್ ಮಾಡೋಕೆ ಅಂದರೆ ಇದೆಲ್ಲ ಸಿಗುತ್ತೆ. ಸೊ ನೋಡಿ ನೇಚರ್ದೆಲ್ಲ ಹುಲಿ, ಚಿರತೆ, ಜಿಂಕೆ ಎಲ್ಲ ಸೇಲ್ಸ್ಗೆ ಅಂತ ಇರೋದು. ಚೆನ್ನಾಗಿದೆ ಒಂಥರ. ಸೊ ಓಕೆ ನೋಡಿ ಇಲ್ಲಿ ಗಂಟ ರಶ್ ಇದೆ. ಸೊ ಅದೇನು ನಿಂತಿರೋ ಲೈನು ಅದೇ ಲೈನ್ ಗಂಟ ರಶ್ ಇದೆ. ಸೊ ಸ್ಯಾಟರ್ಡೆ ಸಂಡೇ ಬಂದರೆ ನಿಮಗೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಸೊ ಓಕೆ ಬನ್ನಿ, ಏನಿಲ್ಲ ಬೇಗ ದರ್ಶನ ಆಗುತ್ತೆ, ಹೋಗ್ಬೋದು. ಸ್ವಲ್ಪ ಟೈಮ್ ಕಾಯಬೇಕಾಗುತ್ತೆ. ಸೊ ನೋಡಿ ಇಷ್ಟು ವೆಹಿಕಲ್ಸ್ಗಳಿದೆ, ಎಲ್ಲ ಬಂದಿರೋದು ಹೊರಗಡೆಯಿಂದನೇ, ಇನ್ನೂ ಬರ್ತಾನೆ ಇದ್ದಾರೆ. ಸೊ ನೋಡಿ ಇಲ್ಲಾಂದರೆ ಒಂದು ಕಿಲೋಮೀಟ್ರ್ ಗಂಟೆ ವೆಹಿಕಲ್ಸ್ ಇರ್ತಾರೆ, ಅಲ್ಲೂ ತುಂಬ ವೆಹಿಕಲ್ಸ್ ನಿಂತಿದೆ. ಸೊ ಇಲ್ಲೂ ಅಷ್ಟೇ ಎಕ್ಸಿಟಲ್ಲೂ ತುಂಬ ವೆಹಿಕಲ್ಸ್ಗಳಿದೆ.
ಈ ಥರ ಕಾರ್ಗೆ ತೊಗೊಬಂದರೆ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ ಅಂದ್ಬಿಟ್ಟು ಲಾಸ್ಟ್ಗೆ ಕೊನೆಗೆ ಇಲ್ಲಿ ಕಣ್ಣೆಲ್ಲ ನಿಲ್ಸಿರೋದು. ಸೊ ನೋಡಿ ಇಲ್ಲಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಗೋಪಾಲಸ್ವಾಮಿ ಬೆಟ್ಟ ಅಲ್ಲಿ ಕಾಣ್ತಾ ಇದ್ದೀನಿ ನೋಡಿ, ಅದೇ ಬೆಟ್ಟ. ಸೊ ಓಕೆ, ನೋಡಿದ್ರಲ್ಲ ಬೆಳಗ್ಗೆ 8:30 ಬಂದಿದ್ದಕ್ಕೆ ರಶಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳೋದೇ 10 ಗಂಟೆ ಆಗೋಯ್ತು. ಸೊ ಅದಾದಮೇಲೆ ಟಿಕೆಟ್ ಸಿಕ್ತು. ಏನಿಲ್ಲ, ಟಿಕೆಟ್ ತಗೊಳ್ಳೋ ಗಂಟೆ ಸ್ವಲ್ಪ ಕಷ್ಟ ಅಷ್ಟೇ. ಅದಾದಮೇಲೆ ಆರಾಮಾಗಿ ನೀವು ಮೇಲ್ಗಡೆ ಹೋಗಿ ದರ್ಶನ ಬೇಗ ಮಾಡ್ಕೊಬರ್ಬೋದು. ಸೊ ನಾನು ಹೇಳೋದೇನೆಂದರೆ ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬರೋಕ್ಕೆ ಹೋಗಬೇಡಿ, ತುಂಬ ರಶ್ ಇರುತ್ತೆ ಮಾತ್ರ. ಸೊ ಓಕೆ, ಇಷ್ಟು ಹೇಳ್ತೀವಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.